ಬಹುಶಃ ಭಾರತ ದೇಶದಲ್ಲಿ ನಾವು ಅಂಬೇಡ್ಕರ್ನ ಗಾಂಧಿಯನ್ನ ಮುಚ್ಚಿಟ್ಟಾದ್ರೂ ನಿಮ್ಮ ರಾಜ್ಯಭಾರ ನಡೆಸಿ ಅಂತ ಹೇಳಬೇಕು. ಯಾಕಂದ್ರೆ ಗಾಂಧಿಯನ್ನ ಕೊಂದವನ್ನ ಕೂತ್ಸೋರು ಇವರು. ಇವತ್ತು ಭಾರತ ದೇಶದಲ್ಲಿ ಗಾಂಧಿಯೇ ದೇಶದ್ರೋಹಿಯಾಗಿದ್ದಾರೆ. ಕುತ್ತಿಗೆಯಲ್ಲಿ ಕತ್ತಿ ಇಟ್ಟರು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಅಂತ ಹೇಳ್ತಾ ಅದೇ ವ್ಯವಸ್ಥೆಗೆ ಬಲಿಯಾದರೂ ಅವರ ನೋವು ನಮ್ಮ ಮುಂದೆ ಬರುತ್ತೆ. ಇದರಲ್ಲಿ ಎಲ್ಲ ಕಾಲಗಳಲ್ಲೂ ಮತ್ತು ಈ ಕ್ಷಣಕ್ಕೂ ಪ್ರಜಾಪ್ರಭುತ್ವ ಒಂದು ಎಕ್ಸ್ಪೆರಿಮೆಂಟ್ ಆಗೇ ಉಳಿದಿದೆ. ಒಬ್ಬ ಮುಸ್ಲಿಮನನ್ನ ಅರೆಸ್ಟ್ ಮಾಡಿ ನೀವು ಮಾತಾಡಿದ್ರೆ ನೀನು ದೇಶದ್ರೋಹಿ. ಒಬ್ಬ ನಕ್ಸಲೈಟ್ ಅನ್ನ, ಒಬ್ಬ ಮಾವೋಯಿಸ್ಟ್ ಅನ್ನ ನೀವು ಪ್ರೀತಿಯಿಂದ ಅವನ ಮಾಡಿದ ಕೆಲಸಗಳನ್ನ ಮಾತಾಡ್ತಾ ಇದ್ರೆ ದೇಶದ್ರೋಹಿ. ಇಲ್ಲ, ಅಕಾರ್ಡಿಂಗ್ ಟು ದ ಲಾ, ಲೀಗಲಿ ಕರೆಕ್ಟ್. ಲೀಗಲಿ ಕರೆಕ್ಟು ಮಾರಲಿ ಇನ್ಕರೆಕ್ಟ್ ಆಗಿರೋ ಸಾಧ್ಯತೆ ಇದೆ ರೀ. ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು, ನ್ಯಾಯಮೂರ್ತಿಗಳು ಮತ್ತು ಬಹಳಷ್ಟು ಜನ ತಿಳಿದವರು ಸೇರಿರುವ ಈ ಸಭೆ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಈ ಮೆಮೊರಬಲ್ ಟ್ರಯಲ್ಸ್ ಅನ್ನುವ ಪುಸ್ತಕವನ್ನು ನಾನು ಕಣ್ಣಾಡಿಸಿದೆ. ಪ್ರಾಯಶಃ ಇವತ್ತಿನ ಸಮಾಜದ ಪರಿಸ್ಥಿತಿಯಲ್ಲಿ ಮತ್ತು ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ಆತಂಕದಲ್ಲಿರುವ ಈ ಸಮಯದಲ್ಲಿ ನಮ್ಮ ನ್ಯಾಯವಾದಿಗಳು ಬಹಳ ಪ್ರಸ್ತುತವಾದ, ಬಹಳ ಮುಖ್ಯವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದರಲ್ಲಿ ಇವರ ಅಂತಃಕರಣ ಇದೆ. ಅಂದರೆ ಒಬ್ಬ ನ್ಯಾಯವಾದಿಗಳು 5 ದಶಕಗಳ ಇಡೀ ವ್ಯವಸ್ಥೆಯ ಒಳ ಹೊರಗನ್ನು ನೋಡಿದಂಥವರು ಮತ್ತು ನಿರಂತರವಾಗಿ ನ್ಯಾಯದ ಪರ ಇರಬೇಕು, ನಮ್ಮ ಸಂವಿಧಾನವನ್ನು ಕಾಪಾಡ್ಕೋಬೇಕು ಅಂತ ಪಣ ತೊಟ್ಟವರು, ಹಾಗೆ ಒಂದು ಶಿಷ್ಯ ವೃಂದವನ್ನೇ ಬೆಳೆಸಿದವರು. ಯಾಕೆ ಈ ಥರ ಒಂದು 23 ಟ್ರಯಲ್ಗಳನ್ನು ಬರೆದ್ರು ಅಂತ ಓದಿದೆ. ಇದರ ವಿಶೇಷ ಏನು ಅಂದರೆ ಬಹಳ ಸರಳವಾಗಿ ಬರೀತಾರೆ. ಈ 22 ಟ್ರಯಲ್ಗಳಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಹೊಗಳಿಕೆಯನ್ನು ಮಾಡದೆ ಒಬ್ಬ ನ್ಯಾಯವಾದಿಗಳಾಗಿ ಟ್ರಯಲ್ ಅನ್ನ ಮಾತ್ರ ಮಾಡ್ತಾರೆ. ಇದು ಒಂದು ಕಟು ಸತ್ಯವನ್ನು ನಮ್ಮ ಮುಂದೆ ಇಡ್ತಾರೆ. ಇಡೀ ಮನುಷ್ಯನ ಈ ಸಮಾಜದ ವಿಕಾಸದ ಈ ಪ್ರಕ್ರಿಯೆಯಲ್ಲಿ ನಾವು ವಿಕಾಸ ಆಗ್ತಾ ಹೋಗಬೇಕು, ಎವಲ್ಯೂಷನ್ ಆಗ್ತಾ ಹೋಗಬೇಕು, ಮಾನವೀಯತೆಯ ಕಡೆಗೆ, ಸಮಾನತೆಯ ಕಡೆಗೆ ಹೊರಡಬೇಕು ಅಂತ ಹೊರಟ ಎಲ್ಲ ಕಡೆನೂ ಬಾರ್ಬ್ಯಾರಿಕ್ ಏಜಿಂದ ನ್ಯಾಯಸ್ಥಾನ, ಆಯಾ ಊರಿಗೆ ಬೇಕಾದ ಸಂವಿಧಾನ, ಕೋರ್ಟು, ಪೊಲೀಸರು ಇದ್ದಾರೆ. ಅಂದರೆ ಎಲ್ಲ ಕಾಲಗಳಲ್ಲಿಯೂ ಒಬ್ಬ ತಪ್ಪಿತಸ್ಥನಿಗೆ ಶಿಕ್ಷೆಯಾಗುವ ಒಂದು ರೂಟ್, ಒಂದು ವ್ಯವಸ್ಥೆ ಇದೆ. ಆದರೆ ನಾಗಭೂಷಣ್ ರವರ ಈ ಕೃತಿ ಇನ್ನೊಂದರ ಮೇಲೆ ಕಣ್ಣು ಹಾಕುತ್ತೆ. ಅನಾದಿ ಕಾಲದಿಂದ ಇಲ್ಲಿ ತನಕ ಇರುವ ಕೋರ್ಟ್ ಇರಬಹುದು, ನ್ಯಾಯ ಇರಬಹುದು, ಎಲ್ಲವೂ ಅಪರಾಧಿಗೆ ಶಿಕ್ಷೆ ಕೊಡುವ ಎಲ್ಲ ಸಿಸ್ಟಮ್ ಇದ್ರೂ ಅದೇ ಸಿಸ್ಟಮ್ ಅನ್ನ ನಿರಪರಾಧಿಗೂ ಗಲ್ಲಿಗೇರಿಸೋದಕ್ಕೆ ಹೇಗೆ ಪ್ರಯತ್ನ ಮಾಡ್ತಾ ಬರ್ತಿದೆ ಸಮಾಜ ಅಂತ ಹೇಳ್ತಾರೆ. ಇದು ಇವತ್ತು ನಾವು ಮನಗಾಣಬೇಕಾಗಿರೋದು. ಇದರ ಒಂದೊಂದು, ಅದು ಗೆರಿಲಿಯ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಭಗತ್ ಸಿಂಗ್ ವರೆಗೂ, ಮಂಡೇಲಾವರೆಗೂ, ಹೇಗೆ ಒಂದು ವ್ಯವಸ್ಥೆ ಒಂದು ತನ್ನ ಬಲವನ್ನು ಉಳಿಸ್ಕೊಳ್ಳೋದಕ್ಕೆ, ಉಳ್ಳದವರ ಮೇಲೆ ತಮ್ಮ ಬಲವನ್ನು ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಹಿಡಿತವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಸಂವಿಧಾನದ ಚೌಕಟ್ಟದ ವ್ಯವಸ್ಥೆಯನ್ನು ಉಂಟು ಮಾಡಿ ಅದನ್ನು ಹೇಗೆ ಯೂಸ್ ಮಾಡ್ತಾ ಹೋಗ್ತಾರೆ ಅಂತ. ಈ ಪ್ರಕ್ರಿಯೆಯಲ್ಲಿ ಎಂತೆಂಥ ಮಹನೀಯರು ಗಲ್ಲಿಗೇರಿದ್ರು, ಪ್ರಾಣ ಕೊಟ್ಟರು. ಅಂದರೆ ಒಂದು ಸತ್ಯವನ್ನು ಉಳಿಸೋದಕ್ಕೆ, ಒಂದು ಮಾನವೀಯತೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಸಮಾನತೆಯನ್ನು ಉಳಿಸೋದಕ್ಕೆ ಎಷ್ಟೆಲ್ಲ ಅಡ್ಡು ಆತಂಕಗಳಿದ್ರೂ ಕುತ್ತಿಗೆಯಲ್ಲಿ ಕತ್ತಿ ಇಟ್ಟರು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಅಂತ ಹೇಳ್ತಾ ಅದೇ ವ್ಯವಸ್ಥೆಗೆ ಬಲಿಯಾದರೂ ಅವರ ನೋವು ನಮ್ಮ ಮುಂದೆ ಬರುತ್ತೆ. ಇದರಲ್ಲಿ ಇವತ್ತು ಆಗ್ತಿರೋದು ಅದೇ. ಇವತ್ತು ನಾವು ಪ್ರಜಾಪ್ರಭುತ್ವ ಇದೆ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಒಂದು ಸುಳ್ಳನ್ನು ನಂಬಬೇಡಿ.
ಎಲ್ಲ ಕಾಲಗಳಲ್ಲೂ ಮತ್ತು ಈ ಕ್ಷಣಕ್ಕೂ ಪ್ರಜಾಪ್ರಭುತ್ವ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಉಳಿದಿದೆ. ಪ್ರಪಂಚದ ಎಲ್ಲಿಯೂ ಪ್ರಜಾಪ್ರಭುತ್ವವಿಲ್ಲ. ಯಾಕೆ ಅಂದರೆ ಸಮಾನತೆಯ ಪ್ರಜಾಪ್ರಭುತ್ವದ ಆಸೆಯನ್ನ ಕನಸನ್ನು ತೋರಿಸುತ್ತಲೇ ಎಲ್ಲ ಕಾಲಗಳಲ್ಲೂ ಪ್ರತಿನಿಧಿಗಳನ್ನ ಆಯ್ಕೆ ಚುನಾವಣೆಗೆ ಮಾತ್ರ ಪ್ರಜಾಪ್ರಭುತ್ವದ ಪ್ರಕ್ರಿಯೆ. ಅದಾದ ಮೇಲೆ ಅವರು ಸರ್ವಾಧಿಕಾರಿಗಳೇ. ಯಾಕೆಂದ್ರೆ ಉಳ್ಳವರು ಎಕಾನಮಿಯನ್ನ, ಕಲ್ಚರನ್ನ, ತಮ್ಮ ಧರ್ಮವನ್ನ, ತಮ್ಮ ಪವರನ್ನ ಇಲ್ಲದವರಿಗೆ ಕೊಡಲಿಕ್ಕೆ ತಯಾರಾಗೇ ಇಲ್ಲ. ಆಗಲೂ ಪಟ್ಟಾಭಿಷೇಕನೇ, ಈಗಿನ ಪ್ರಮಾಣ ವಚನಗಳು ಪಟ್ಟಾಭಿಷೇಕನೇ. ಆಗಲೂ ಸಿಂಹಾಸನನೇ, ಈಗಲೂ ಕುರ್ಚಿನೇ. ಈ ಸತ್ಯವನ್ನ ಹೇಳ್ತಾ ಹೋಗ್ತಾರೆ. ಮತ್ತು ಮುಂದಿನ ಪೀಳಿಗೆಗೆ ಹೇಗೆ ಇದನ್ನು ನೋಡಬೇಕು ಅಂತಾರೆ, ಅವರ ವ್ಯವಸ್ಥೆ ಹೇಗಿದೆ ಅಂತ. ಹಿಂದೆ ತಪ್ಪು ಮಾಡಿದವರಿಗೆ ಅಥವಾ ಪ್ರಶ್ನಿಸಿದವ್ರನ್ನ ವ್ಯವಸ್ಥೆ ಕೊಲ್ಲೋದು ಬಹಳ ಈಸಿ ಆಗಿತ್ತು. ಆದರೆ ಕೊಂದ್ರೆ ಅದರ ಪರಿಣಾಮಗಳು ಬೇರೆ ಆಗ್ಬೋದು. ಅದಕ್ಕೆ ಜೈಲಿನಲ್ಲಿ ಹಾಕ್ಬೇಕು. ಜೈಲಿನಲ್ಲಿ ಹಾಕ್ಬಿಟ್ಟು ಒಂದು ಶಿಕ್ಷೆ ಕೊಟ್ಟು ಕೊಂದ್ರೆ ಸರಿ ಹೋಯ್ತು. ಆದರೆ ಬಂದು 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 ಈಗ ನಮ್ಮ ದೇಶದಲ್ಲಿ ನಡೀತಿರುವ ಹೊಸ ಆಟ ಇದೆಯಲ್ಲ, ಅದು ಇತಿಹಾಸದಲ್ಲೇ ದುರಂತ. ಈಗ ಏನ್ ಮಾಡ್ತಾರೆ, ಸತ್ಯವನ್ನು ಮಾತನಾಡುವ ಪ್ರಜಾಪ್ರಭುತ್ವದ ಪರವಾಗಿ ಇಲ್ಲುವವರಿಗೆ ಮೊದಲು ಅವನ ಹೆಸರು ಕೆಡಿಸ್ತಾರೆ, ಅವನ ಮೇಲೆ ಆಪಾದನೆಗಳು ಹೊರಡಿಸ್ತಾರೆ. ಅವನು ದೇಶದ್ರೋಹಿ, ಹಿಂದೂ ದ್ರೋಹಿ ಅಂದ್ರೆ ಹೀಗೆ ಅವನ ಮೇಲೆ ಕೆಸರನ್ನ ಎರಚಿ ಒಂದು ಕನ್ಸೆಂಟ್ ಅನ್ನ ಸಮಾಜದಿಂದ ತಗೊಳ್ತಾರೆ. ಇವನು ಕಳ್ಳ. ಒಬ್ಬ ಮುಸ್ಲಿಮನನ್ನ ಅರೆಸ್ಟ್ ಮಾಡಿ ನೀವು ಮಾತಾಡಿದ್ರೆ ನೀನು ದೇಶದ್ರೋಹಿ. ಒಬ್ಬ ನಕ್ಸಲೈಟ್ ಅನ್ನ, ಒಬ್ಬ ಮಾವೋಯಿಸ್ಟ್ ಅನ್ನ ನೀವು ಪ್ರೀತಿಯಿಂದ ಅವನ ಮಾಡಿದ ಕೆಲಸಗಳನ್ನ ಮಾತಾಡ್ತಾ ಇದ್ರೆ ದೇಶದ್ರೋಹಿ. ಸೊ ಇವಾಗ ನನ್ನಂಥವ್ರ ಮೇಲೂ ಹಾಗೆ ನಡೆಯುತ್ತದು. ಅಂದ್ರೆ ಅವ್ರಿಗೆ ಕೆಸರ ಮೇಲೆ ಎರಚೋದು 2 ನಿಮಿಷ, ನಮಗೆ ತೊಳ್ಕೊಳಕ್ 4 ದಿನ ಬೇಕು. ಅದಕ್ಕೆ ಕೇಸ್ಗಳು ಹಾಕಿ ಏನು ಮಾತಾಡಿದ್ರು ಹಿಂದೂ ವಿರೋಧಿ. ಈ ಧರ್ಮ ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೆಲಸ ಮಾಡಿದೆ. ಯೇಸು ಕ್ರಿಸ್ತ ಇದ್ದಾಗ ರೋಮೋ, ಗೆಲಿಲಿಯೋ ಇದ್ದಾಗ ಚರ್ಚು, ಅಥವಾ ಪಾಕಿಸ್ತಾನ ಅರಬ್ ದೇಶದಲ್ಲಿ ಮುಸ್ಲಿಮರು, ಇಲ್ಲಿ ಹಿಂದೂ ಧರ್ಮ. ಹಿಂದುತ್ವ ಅಲ್ಲ, ಅದನ್ನು ಉಪಯೋಗಿಸೋದು, ಅದು ನಮ್ದಾಗಬೇಕು. ಅವರ ಬಲವನ್ನು ಬಿಡಬಾರ್ದು. ಈ ಪ್ರಯತ್ನ ನಡೀತಾನೇ ಇರುತ್ತೆ. ಇದರ ಮೇಲೆ ಕಣ್ಣು ಹಾಕ್ತಾರೆ ಇವರು. ಹೇಗೆ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಪ್ರಶ್ನಿಸುವವರಣ. ಯಾಕಂದರೆ ಮನುಷ್ಯನ ವಿಕಾಸದ ಹಿಸ್ಟ್ರಿ, ಇತಿಹಾಸವನ್ನು ನೀವು ನೋಡಿದಾಗ ಬಹಳ ದೊಡ್ಡ ಕಂಡುಕೊಂಡಿದ್ದು ಪ್ರಿಂಟಿಂಗ್ ಪ್ರೆಸ್. ಯಾವಾಗ ಪ್ರಿಂಟಿಂಗ್ ಪ್ರೆಸ್ನ ಕ್ರಾಂತಿ ಆಯಿತೋ ಆಗ ಆಲೋಚನೆಗಳು ಪ್ರಪಂಚಾದ್ಯಂತ ಹಬ್ಬಲಿಕ್ಕೆ ಶುರುವಾದವು. ಆಗ ಜನರಿಗೆ ಅಲ್ಲಿಯ ವಿಷಯಗಳು, ಇಲ್ಲಿಯ ವಿಷಯಗಳು, ಆ ಧರ್ಮದ ವಿಷಯಗಳು, ಅಲ್ಲಿಯ ವ್ಯವಸ್ಥೆಗಳು ಹೇಗಿತ್ತು ಅಂತ ತಿಳ್ಕೊಂಡು ಶುರು ಮಾಡಿ ತಾಳೆ ಇಡಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಇವ್ರಿಗೆ ಮೊದಲು ಇಂಪಾರ್ಟೆಂಟ್ ಆಗಿದ್ದು ವಿದ್ಯಾವಂತರು. ಇನ್ಫ್ಯಾಕ್ಟ್ ರೋಮ್ ಫಿಲಾಸಫಿನಲ್ಲಿ ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ಳೋದೇ ಅಲ್ಲ ಅವರು. ಯಾಕಂದರೆ ಓದ್ದವ್ರು ಕಮ್ಮಿ ಇದ್ದಾರೆ, ಓದ್ದೇ ಇರೋರಿಗೆ ಅರ್ಥ ಆಗುತ್ತಾ ಇದು, ಇವ್ರ ಕೈ ಕೊಡ್ಬೋದಾ ಅಂತ. ಸೊ ಅದಕ್ಕೆ ಓದ್ದವರು, ತಿಳಿದವರು, ಜ್ಞಾನವನ್ನು ಮಾತಾಡೋರು, ಒಂದು ವ್ಯವಸ್ಥೆಯನ್ನು ಧಿಕ್ಕರಿಸುವವರನ್ನ ಇವರು ಕೊಲ್ತಾನೇ ಬರ್ತಾರೆ. ಇದಕ್ಕೆ ಬಹಳ ಒಂದು ನಿಮ್ಮ ಟೈಮ್ ತಗೊಳ್ತೀನಿ. ಒಂದು ಇಂಪಾರ್ಟೆಂಟ್ ಟ್ರಯಲ್ ಇವತ್ತು ನಮ್ಮ ದೇಶದಲ್ಲಿ ಏನು ಮಾಡಬೇಕಾಗಿದೆ ಅಂತ, ಇವತ್ತು ನಾವು ಹೇಗೆ ಹೋರಾಡಬೇಕಾಗಿದೆ, ಇದನ್ನು ಭಾಳ ಬ್ಯೂಟಿಫುಲ್ ಆಗಿ ಅಂದರೆ ಆ ಟ್ರಯಲ್ ಬಗ್ಗೆ ಹೇಳೋದಕ್ಕಂತ ನ್ಯಾಯಮೂರ್ತಿಗಳು ಏನು ಹೇಳ್ತಿದ್ದಾರೆ ಮುಂದಿನ ಪೀಳಿಗೆಗೆ ಅಂದರೆ, ನೀವು ಈಗ ಬದುಕುತ್ತಿರುವ ಸ್ವಾತಂತ್ರ್ಯ ಏನಿದೆ, ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ಅಥವಾ ಒಂದು ಅಟ್ಲೀಸ್ಟ್ ಬದುಕಬಹುದಾದ ಸಮಾಜ ಏನಿದೆ, ಇದರ ನಿರ್ಮಾಣಕ್ಕಾಗಿ ಎಷ್ಟು ಜನ ಮಹಾನ್ ವ್ಯಕ್ತಿಗಳು ತ್ಯಾಗ ಮಾಡಿದ್ದಾರೆ ಅಂತ, ಎಷ್ಟು ನೋವುಂಡಿದ್ದಾರೆ ಅಂತ. ಇದು ನನಗೂ ಸ್ಫೂರ್ತಿ. ಯಾಕಂದರೆ ನನ್ನಂಥವ್ರನ್ನ ಭಾಳ ಜನ ಕೇಳ್ತಾರೆ, ನೀವು ಯಾಕೆ ಇಷ್ಟೊಂದು ಕಳ್ಕೊಂಡು ಮಾತಾಡ್ತಿದ್ದೀರಿ ಅಂದರೆ, ಇಷ್ಟು ವರ್ಷ ನಾನು ಈ ಥರದ ವೇದಿಕೆಯಲ್ಲಿ ಮಾತಾಡೋದಕ್ಕೆ ತಂದುಕೊಟ್ಟವ್ರು ಮಾಡಿರೋ ತ್ಯಾಗದ ಮುಂದೆ ನಂದು ಇಷ್ಟೇ ರೀ ನೋವು. ಅಷ್ಟು ನೋವು ಅನುಭವಿಸೋಕ್ಕಾಗಲ್ವ ನಾವು? ಒಂದಿಷ್ಟು ನೋವು ಅನುಭವಿಸೋಕ್ಕಾಗಲ್ವಾ?
ಅವರು ನಮಗೆ ಕೊಟ್ಟಿರುವ ಜ್ಞಾನದಿಂದಾಗಿ ನಾವು ಎಷ್ಟು ಶ್ರೀಮಂತರಾಗಿದ್ದೇವೆ ಅಂದರೆ ನಾನು ಕಳ್ಕೊಳ್ಳೋ ಶ್ರೀಮಂತ ಅಂತೀನಿ. ಈ ಪ್ರೇರಣೆಯನ್ನು, ಈ ಸ್ಫೂರ್ತಿಯನ್ನು ಮುಂದಿನ ತಲೆಮಾರಿಗೆ ಕೊಡಬೇಕಾಗಿದೆ ಈ ಪುಸ್ತಕ. ಆ ದೊಡ್ಡ ಕೆಲಸವನ್ನು ನ್ಯಾಯಮೂರ್ತಿಗಳು ಮಾಡ್ತಾ ಇದ್ದಾರೆ. ಬಹಳ ಸರಳವಾಗಿ ಮಾತಾಡ್ತಾ ಇದ್ದಾರೆ. ಒಂದು ಬಹಳ ಇವತ್ತು ಯು ಆರ್ ನಾಟ್ ಗಿಲ್ಟಿ ಅಂಟಿಲ್ ಪ್ರೂವನ್, ಯು ಆರ್ ಇನ್ನಸೆಂಟ್ ಟಿಲ್ ಯು ಆರ್ ಪ್ರೂವನ್ ಗಿಲ್ಟಿ ಅಂತಿದೆ. ಆದರೆ ಇವತ್ತಿನ ಸಮಾಜದಲ್ಲಿ ಯು ಆರ್ ಗಿಲ್ಟಿ ಅನ್ಲೆಸ್ ಯು ಆರ್ ಪ್ರೂವನ್ ಇನ್ನಸೆಂಟ್. ಅದೇ ತಾನೇ ನಡೀತಾ ಇದೆ. ಇಲ್ಲ ಅಕಾರ್ಡಿಂಗ್ ಟು ದ ಲಾ, ಲೀಗಲಿ ಕರೆಕ್ಟ್. ಲೀಗಲಿ ಕರೆಕ್ಟು ಮಾರಲಿ ಇನ್ಕರೆಕ್ಟ್ ಆಗಿರೋ ಸಾಧ್ಯತೆ ಇದೆ ರೀ. ಏನು ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ? ನಾವು ಸಣ್ಣವರಿದ್ದಾಗ ನಾವು ಯಾರಾದರೂ ಜಗಳ ಆಡ್ತಾ ಇದ್ರೆ ಬಾರಯ್ಯ ಕೋರ್ಟ್ನಲ್ಲಿ ನೋಡ್ಕೊಳ್ತೀನಿ ಅಂತ ಇದ್ದ ಒಬ್ಬ ಮನುಷ್ಯ. ಯಾಕೆಂದರೆ ಕೋರ್ಟ್ ಮೇಲೆ ಎಷ್ಟು ನಂಬಿಕೆ ಇತ್ತು ಅವನಿಗೆ. ಈಗ ಕೋರ್ಟ್ನಲ್ಲಿ ನೋಡ್ಕೊಳ್ತೀನಿ ಅಂದರೆ ಹೆದರ್ತಾನೆ. ನನಗೊಂದು ಮಂಡ್ಯದತ್ತ ಒಬ್ಬ ರೈತ 5 ಎಕರೆ ಜಮೀನಿಗೆ ಅಣ್ತಂಬದಿರಿಬ್ರು ಜಗಳ ಆಗ್ಬಿಟ್ಟು ಇಬ್ಬರು ಲಾಯರ್ನ ಇಟ್ಕೊಂಡ್ಬಿಟ್ರು. ಅವರು ಖರ್ಚು 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 ಕೊನೆಗೂ ತೀರ್ಪು ಬಂತು, ನೋಡಪ್ಪ ಹಂಗೆಲ್ಲ ಎಲ್ಲ ಇಬ್ರು ಹಂಚ್ಕೋಬೇಕು 2.5 ಎಕರೆ ಅಂತ. ಕೇಸ್ ಆದ್ಮೇಲೆ ಅವ್ರು ಈ ಲಾಯರ್ಗಳಿಗೆ ಎಷ್ಟು ಖರ್ಚು ಮಾಡ್ಬಿಟ್ಟಿದ್ರು ಅಂದ್ರೆ 2.5 ಎಕರೆ ಮಾರ್ಬಿಟ್ರಂತವ್ರು. ಅದಾಗ್ತದೆ. ಇವತ್ತು ಟ್ರಯಲ್ ಇಲ್ಲದೆ ಇರೋದನ್ನ ನಡೀತಾ ಇದೆ ಇವತ್ತು ಕೋರ್ಟ್ಗಳಲ್ಲಿ. ಅಂದ್ರೆ ಮೊನ್ನೆ ನಾನು ವ್ಯಾಂಗ್ಚುಕ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಮೊನ್ನೆ ನಾನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕೊಂಡ ಮಾಧ್ಯಮದವರೆಗೂ ವಿಶೇಷ ಆಹ್ವಾನ ಅಂತ ತಕ್ಷಣ ನಿಗರಾಡ್ಬಿಟ್ರು ಅವರು. ನಾನು ಹೇಳಿದೆ, ಅದು ನನ್ನ ಆತಂಕ, ನನ್ನ ನೋವು, ಕೋಪ ಅಲ್ಲ, ವ್ಯಂಗ್ಯ ಅಲ್ಲ ಅದು. ಇವತ್ತು ಮಾಧ್ಯಮದವರು ಅಷ್ಟೇ ಮಾರ್ಕೊಂಡಿಲ್ಲ, ಕಲಾವಿದರು ಮಾರ್ಕೊಂಡಿದ್ದಾರೆ, ವಕೀಲರು ಮಾರ್ಕೊಂಡಿದ್ದಾರೆ, ನ್ಯಾಯಮೂರ್ತಿಗಳು ಮಾರ್ಕೊಂಡಿದ್ದಾರೆ, ಡಾಕ್ಟರ್ಗಳು ಮಾರ್ಕೊಂಡಿದ್ದಾರೆ, ಉದ್ಯಮಿಗಳು ಮಾರ್ಕೊಂಡಿದ್ದಾರೆ. ಲಕ್ಷಾಂತರ ಓಟುಗಳು ಒಂದು ವಿರೋಧ ಪಕ್ಷಕ್ಕೆ ಎದುರಾಗಿ ಕೊಟ್ಟಂತಹ MLA MP ಗಳು ಅವರನ್ನ ಮಾರ್ಕೊಂಡು ಯಾರ ವಿರುದ್ಧ ಆರಿಸ್ಬಿಟ್ರು ಅವ್ರ ಜೊತೆ ಮಾರ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಆತಂಕ ಆಗಬಾರ್ದೆ ಈ ದೇಶದಲ್ಲಿ? ಮಾರಿಕೊಳ್ಳುವ ಈ ಒಂದು ಏನಿದೆ ವ್ಯಾಧಿ ಇಡೀ ಭಾರತ ದೇಶವನ್ನ ಇಲ್ಲಿ ಐಡಿಯಾಲಜಿಕಲ್ ಪ್ರಾಬ್ಲಮ್ ಎಲ್ಲ, ಅವಕಾಶವಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈ ನೋವನ್ನ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಮತ್ತು ಈ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಈ ದೊಂಬರಾಟವನ್ನು ಸೂಕ್ಷ್ಮವಾಗಿ ನೋಡುವ ಒಂದು ದೃಷ್ಟಿಕೋನವನ್ನು ಮುಂದಿನ ಪೀಳಿಗೆಗೆ ನಮ್ಮ ಸಾಹೇಬರು ಕೊಟ್ಟಿದ್ದಾರೆ. ಇದು ಬಹಳ ಬಹಳ ದೊಡ್ಡ ಕೆಲಸ. ಇದು ಅದು ಇಂಥ ನ್ಯಾಯಮೂರ್ತಿಗಳಿಂದ ಮಾತ್ರ ಮಾಡುವಂತಹ ಕೆಲಸ. ಇವತ್ತು ನನಗೆ ಏನನ್ಸುತ್ತೆ ಅಂದರೆ, ನನಗೆ ಇವತ್ತಿನ ಈ ಇಡೀ ನ್ಯಾಯವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಟ್ರಯಲ್ ನನಗೆ ನೆನಪಾಗತ್ತೆ. ಸೆನೆಗಲ್ ಅಂತ ಒಂದು ಆಫ್ರಿಕನ್ ಕಂಟ್ರಿ ಹೆಸರು ನೀವು ಕೇಳಿರ್ಬೇಕು. ಆಗ ಈ ಸ್ಲೇವ್ ಟ್ರೇಡ್ ಬಹಳ ಇತ್ತು, ಈ ಗುಲಾಮರನ್ನು ಅಮೆರಿಕಾಗೆ ತಗೊಂಡು ಹೋಗೋದು. ಆ ಸೆನೆಗಲ್ಲಿಂದ ಆ ಗುಲಾಮರನ್ನು, ಬೇರೆ ಬೇರೆ ಬುಡಕಟ್ಟಿನ ಗುಲಾಮರನ್ನು ಎತ್ಕೊಂಡು, ಇತ್ತೀಚೆಗೆ ಒಂದು ಟೀಮ್ ತುಂಬ ಚೆನ್ನಾಗಿ ಆಡ್ತು ಫುಟ್ಬಾಲ್ನಲ್ಲಿ, ಖೋಖೋ ಅಂತ ಯಾವುದೋ ಒಂದು, ಆ ಊರಿನಲ್ಲಿ ಬಿಸಾಕ್ಬಿಡೋದು. ಅಲ್ಲಿಂದ ಒಂದು ಶಿಪ್ನಲ್ಲಿ ಅಮೆರಿಕ ಕರ್ಕೊಂಡು ಹೋಗೋದು. ಒಂದು 800-900 ಜನ 900 ಜನ ಆ ಶಿಪ್ಪು. ಅದು ಒಂದು 2-3 ತಿಂಗಳ ಪ್ರಯಾಣ. ಆ ಪ್ರಯಾಣದಲ್ಲಿ ಊಟ ಸರಿ ಇಲ್ಲ, ಅವರಿಗೆ ನೋಡ್ಕೊಳ್ಳೋರು ಸರಿ ಇಲ್ಲ ಅಂದರೆ ಇವತ್ತಿನ ಕೋಳಿಗಳನ್ನ ತೊಗೊಂಡು ಹೋಗ್ತಾ, ಅದಕ್ಕಿಂತ ಕೇವಲವಾಗಿ ತೊಗೊಂಡು ಹೋಗ್ತಾ ಒಂದು 200-300 ಜನ ಅಲ್ಲಿ ಸೇರ್ಕೊಂಡ್ಬಿಟ್ರೆ ದೊಡ್ಡ ಬಿಸ್ನೆಸ್ ಸಕ್ಸಸ್ಫುಲ್ ಅವ್ರಿಗೆ. ಹಾಗಿರೋ ಒಂದು ಸಂದರ್ಭದಲ್ಲಿ ಈ ಟ್ರಯಲ್ನಲ್ಲಿ ಒಂದು ಶಿಪ್, ಒಂದು ಪೋರ್ಚುಗಲ್ ಶಿಪ್ ಅನ್ಸುತ್ತದು, ಅದರಲ್ಲಿ ಕಳಿಸ್ತಾರೆ. ಆ ಕ್ಯಾಪ್ಟನ್ನು ಸ್ವಲ್ಪ ದಾರಿ ತಪ್ಪಿರೋದ್ರಿಂದ ಸಾಕಷ್ಟು ದೂರ ಸುತ್ತಕ್ಷುವಾಗಿ ನೀರು ಮತ್ತು ಊಟ ಜಾಸ್ತಿ ಖರ್ಚಾಗತ್ತೆ ಅಂತ ಇವ್ರುಗಳನ್ನ ತೆಗೆದು ನೀರೊಳಗೆ ಬಿಸಾಕ್ತಾರೆ. ಆಗ ಅವರು ತಡ್ಕೊಳಕ್ಕಾಗದೆ ದಂಗೆ ಹೇಳ್ತಾರೆ. ಅವಾಗ 800-900 ಜನ ಕಳ್ಸೋಕ್ಕೆ ಒಂದು 4-5 ಜನ ಆಫೀಸರ್ಸ್ನ ಮಾತ್ರ ಕಳಿಸ್ತಿದ್ರು. ಯಾಕಂದರೆ ಆ ಬಿಳಿಯರಿಗೆ ನಂಬಿಕೆ ಇತ್ತು, 5 ಜನರಿಗೆ ಹೆದರ್ಕೊಳ್ತಾರೆ ಇವರು ಸಾಕು ಅಂತ. ಆದರೆ ಆ ದಂಗೆ ಆದಮೇಲೆ ಕೊನೆಗೂ ಅದು ಹೋಗಿ ದಡ ಸೇರುತ್ತೆ, ಅಮೆರಿಕನ ಸೌತ್ ದಡ ಸೇರುತ್ತೆ. ಅಷ್ಟೂ ಜನ, ಉಳಿದ 300-400 ಜನನ ಅರೆಸ್ಟ್ ಮಾಡ್ತಾರೆ. ಆಗ ನಾರ್ತ್ನಲ್ಲಿ ಒಂದು ಸ್ವಲ್ಪ ಲಿಬರೇಟೆಡ್ ಮೂವ್ಮೆಂಟ್ ನಡೀತಾ ಇರುತ್ತೆ. ಅದೇ ಹಿಂಗೆ ಅರೆಸ್ಟ್ ಮಾಡಿದಾರಲ್ಲ, ಅವ್ರನ್ನ ಹೆಂಗಾರು ಕಾಪಾಡಬೇಕು, ಕೋರ್ಟ್ನಲ್ಲಿ ಹೋಗಿ ವಾದ ಮಾಡಬೇಕು ಅಂದರೆ ಎಲ್ಲ ಬಿಡಲ್ರಿ, ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅಂದರೆ. ಆದರೂ ವಾದ ಮಾಡೋಕ್ಕೆ ಹೋಗ್ತಾರೆ, ಆದರೆ ಸಾಧ್ಯ ಆಗಲ್ಲ. ಕೊನೆಗೂ ಆ ಲಾಯರು ಆ ಬುಡಕಟ್ಟಿನವ್ರ ಜೊತೆ ಹೋಗಿ
ಕಪ್ಪು ಜನರ ಹತ್ರ ಹೋಗಿ ನಾನು ಕ್ಷಮೆ ಕೇಳ್ತೀನಿ, ನನಗೆ ಮಾತಾಡೋಕ್ಕಾಗಲ್ಲ ಅಂತ ಹೋಗ್ತಾನೆ ಒಬ್ಬ ಟ್ರಾನ್ಸ್ಲೇಟರ್ನ ಇಟ್ಕೊಂಡು. ಆಗ ಅವರು ನನಗೆ ಅರ್ಥ ಆಗುತ್ತೆ, ನನಗೊಂದು ಸ್ವಲ್ಪ ಮರದ ತುಂಡುಗಳನ್ನು ಸ್ವಲ್ಪ ಬೆಂಕಿಯನ್ನು ಕೊಡಿ ಅಂತಾರೆ. ಯಾಕೆ ಅಂತ ಕೇಳ್ತಾನೆ ಅವನು. ಇಲ್ಲ, ಮನುಷ್ಯರೆಲ್ಲ ನಮಗೆ ನ್ಯಾಯ ಕೊಡೋದ್ರಲ್ಲೂ ಸೋತರು, ನಮ್ಮ ದೇವರುಗಳನ್ನ ನಾವು ಒಂದು ಸಲ ಬೇಡ್ಕೊಳ್ತೀವಿ ಅಂತ. ಆಗ ಅವನಿಗೆ ಹೊಳೆದು ಅವನು ನಾನು ನಾಳೆ ಇದನ್ನು ವಾದಿಸ್ತೀನಿ ಅಂತ ಕೋರ್ಟ್ನಲ್ಲಿ ವಾದಿಸ್ತಾನೆ. ವಾದಿಸುವಾಗ ಹೇಳಿದ್ರೆ ನಾನು ಅವ್ರ ಪರವಾಗಿ ವಾದಿಸೋದಿಲ್ಲ, ಒಂದು ಸ್ಪೀಚ್ ಕೊಡ್ತೀನಿ. ಅವರಿಗೆ ಮರ ಮತ್ತು ಬೆಂಕಿ ದೇವರು. ಇಲ್ಲಿ ಚರ್ಚಿಲ್ಲು ಇಂಥವರೆಲ್ಲ ಮಹಾನುಭಾವರ ಫೋಟೋಗಳು ಹಾಕಿದ್ದೀರ, ನಮ್ಮೂರಿನಲ್ಲಿ ಗಾಂಧಿ ಅಂಬೇಡ್ಕರ್ ಫೋಟೋ ಹಾಕಿದ್ದೀರಲ್ಲ, ನಾನು ಅವ್ರಗಳ ಹತ್ರ ಮಾತಾಡ್ತೀನಿ. ನೀವು ಅವರು ಕೊಟ್ಟಿರುವ ಸಮಾನತೆಯ ಸಂವಿಧಾನದ ಮೇಲೆ ನೀವು ನ್ಯಾಯವನ್ನು ಹೇಳೋಕ್ಕಾಗದೇ ಇದ್ದರೆ ಆ ಫೋಟೋಗನಾದ್ರೂ ಕೆಳಗಿಳಿಸಿ ನ್ಯಾಯ ಹೇಳ್ರಿ ಅಂತ. ಬಹುಶಃ ಭಾರತ ದೇಶದಲ್ಲಿ ನಾವು ಅಂಬೇಡ್ಕರನ್ನ ಗಾಂಧಿಯನ್ನ ಮುಚ್ಚಿಟ್ಟಾದ್ರೂ ನಿಮ್ಮ ರಾಜ್ಯಭಾರ ನಡೆಸಿ ಅಂತ ಹೇಳಬೇಕು. ಯಾಕಂದರೆ ಗಾಂಧಿಯನ್ನ ಕೊಂದವನ್ನ ಪೂಜಿಸೋರು ಇವರು. ಇವತ್ತು ಭಾರತ ದೇಶದಲ್ಲಿ ಗಾಂಧಿಯೇ ದೇಶದ್ರೋಹಿಯಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಬಹಳ ದೊಡ್ಡ ಕೆಲಸ, ತನ್ನ ಅನುಭವದಿಂದ ಇಡೀ ಇತಿಹಾಸವನ್ನು ಓದುತ್ತಾ ಒಂದು 20 ಟ್ರಯಲ್ಗಳನ್ನು ಒಂದು ಉದಾಹರಣೆಯಾಗಿ ತಂದು ನಾವು ಬದುಕುತ್ತಿರುವ ಈ ಸ್ವಲ್ಪ ಮಟ್ಟಿಗೆ ಸಹಿಸುವಂಥ ಸಮಾಜಕ್ಕೆ ಕಾರಣರಾದ ದೊಡ್ಡ ದೊಡ್ಡ ಹುತಾತ್ಮರು, ಮೇಧಾವಿಗಳು ಪ್ರಾಣವನ್ನು ಕೊಟ್ಟಿದ್ದಾರೆ, ಸತ್ಯದ ಜೊತೆಗೆ ನಿಂತಿದ್ದಾರೆ. ಅದು ನಿಲ್ಲುವುದು ಬಹಳ ಮುಖ್ಯ ಅಂತ ಮುಂದಿನ ತಲೆಮಾರಿಗೆ ಹೇಳುವ ಈ ಪ್ರಯತ್ನ ತುಂಬ ತುಂಬ ದೊಡ್ಡದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದಗಳು.